ಹಾಸನದಲ್ಲೂ ಅತಿ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇರೋದು ಪ್ರೀತಮ್ ಗೌಡ್ರ ಅಸಹಕಾರ ಪ್ರಜ್ವಲ್ ರೇವಣ್ಣಗೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಸುತ್ತಿನ ಸಂಧಾನ ಮಾತುಕತೆಗಳು ವಿಫಲವಾಗಿದೆ. ಸಂಧಾನ ವೇದಿಕೆ ಸಿದ್ಧವಾದ್ರೂ ಕೂಡ ಸುಲಭಕ್ಕೆ ಒಪ್ಪೋ ಮನಸ್ಥಿತಿಯಲ್ಲಿ ಪ್ರೀತಮ್ ಗೌಡ ಇಲ್ಲದೆ ಇರೋದು ಬಿಜೆಪಿಗೆ ತಲೆನೋವಾಗಿ ಗೋಚರಿಸ್ತಾ ಇದೆ. ಪ್ರಜ್ವಲ್ ರೇವಣ್ಣ ಭೇಟಿಗೆ ಒಪ್ಪಿಗೆಯನ್ನ ಪ್ರೀತಮ್ ಗೌಡ ಕೊಡ್ಲಿಲ್ವಾ ಅನ್ನೋ ಪ್ರಶ್ನೆ ಇದೆ. ಸಂಧಾನ ಮಾಡುವಲ್ಲಿ ರಾಜ್ಯ ಬಿಜೆಪಿ ಉಸ್ತುವಾರಿ ಕೂಡ ಸೋತ್ರ, ಅಂದ್ರೆ ಕೈಚೆಲ್ಲಿ ಕೂತ್ರ ಅನ್ನೋ ಪ್ರಶ್ನೆ. ರಾಧಾ ಮೋಹನ್ ದಾಸ್ ಪ್ರಯತ್ನ ಕೂಡ ಫಲ ಕೊಡ್ಲಿಲ್ವಾ ಅನ್ನೋ ಪ್ರಶ್ನೆ ಕೂಡ ಇರುವಂತದ್ದು. ಪ್ರೀತಮ್ ಗೌಡ ಸಾಹೇಬ್ರು ಭೇಟಿ ಮಾಡುವ ಬಗ್ಗೆ ಇನ್ನೂ ಚರ್ಚೆನೇ ಆಗಿಲ್ಲ ಅಂತ ಪ್ರಜ್ವಲ್ ರೇವಣ್ಣ ಇನ್ನೊಂದು ಕಡೆ ತಿಳಿಸಿದ್ದಾರೆ. ಇಂಥ ಜಾಗಕ್ಕೆ ಹೋಗು, ಇಂಥ ಕೆಲಸ ಮಾಡು ಅಂತ ಹೇಳಿರೋದು ಗೊತ್ತಿದೆ. ಮಾಡಬೇಡ ಅಂತ ಯಾವುದು ಕೆಲಸವನ್ನ ನನಗೆ ಇಲ್ಲಿ ತನಕ ಹೇಳಿಲ್ಲ. ಮೈಸೂರಲ್ಲಿ ಕೆಲಸ ಮಾಡು ಅಂತ ಹೇಳಿದ್ರೆ ಮೈಸೂರಲ್ಲಿ ಕೆಲಸ ಮಾಡ್ತಿದ್ವಿ. ಪಕ್ಷದವರು ಹೇಳಿದ್ರೆ ಆ ಕೆಲಸವನ್ನು ಮಾಡಲೇಬೇಕಾಗತ್ತೆ. ಪಾರ್ಟಿ ಕೇಳಿದ್ಮೇಲೆ ಆಯ್ತು. ಪ್ರೀತಮ್ ಗೌಡ ವೈಯಕ್ತಿಕ ಏನಿದೆ? ಪ್ರೀತಮ್ ಗೌಡಂದು ವೈಯಕ್ತಿಕ ಏನೂ ಇಲ್ಲ. ಭಾರತೀಯ ಜನತಾ ಪಾರ್ಟಿಯ ಕಟ್ಟಾಳು. ಮೋದಿಯವರು ಅಲ್ಲಿಂದ ಇಂಡಿಯಾ ಅಲಯನ್ಸ್ ಅಂತೇಳಿ ಆದಮೇಲೆ ಪ್ರೀತಮ್ ಗೌಡನಿಂದ ಹಿಡಿದು ಬೂತ್ ಅಧ್ಯಕ್ಷನಿಂದ ಹಿಡಿದು ರಾಜ್ಯಾಧ್ಯಕ್ಷರ ತನಕ ನಾವು NDA ಅಲಯನ್ಸಿಗೆ ಚುನಾವಣೆ ಮಾಡೋಂಥದ್ದು ಇದೆ. ಹಾಗಾಗಿ ನನಗೆ ವೈಯಕ್ತಿಕವಾಗಿ ಆ ಥರ ಹೋದರೆ ಭಾರತೀಯ ಜನತಾ ಪಾರ್ಟಿಯ 1.25 ಕೋಟಿ ಮೆಂಬರ್ಸ್ ಇದ್ದಾರೆ. 1.25 ಕೋಟಿ ಮೆಂಬರ್ಸಿಗೂ ಮಿತ್ರ ಪಕ್ಷಗಳು ಮಾತಾಡೋಕ್ಕಾಗಲ್ಲ. ಒಂದ್ಸಲಿ ಅಲಯನ್ಸ್ ಅಂತಾದ್ಮೇಲೆ ಅಂಡರ್ಸ್ಟುಡ್. NDA ಅಭ್ಯರ್ಥಿಗಳು ಇಡೀ ದೇಶದಲ್ಲಿ 400ಕ್ಕೂ ಹೆಚ್ಚು ಸ್ಥಾನ ಗೆಲ್ಲೋದಕ್ಕೆ ಭಾರತೀಯ ಜನತಾ ಪಾರ್ಟಿಯೊಂದಿಗೆ ಸಹಕಾರ ಕೊಟ್ಟು 400ಕ್ಕೂ ಹೆಚ್ಚು ಸ್ಥಾನ NDAಗೆ ಸಿಗುತ್ತೆ. ರಾಧಾಮೋಹನ್ ಅವರು ನಮ್ಮ ಹಿರಿಯರು, ನನಗೆ ಆತ್ಮೀಯರು, ನನ್ನ ಮಾರ್ಗದರ್ಶಕರು. ಅವ್ರ ಪ್ರೀತಿಯಿಂದ ನನ್ನನ್ನು ಯಾವೆಲ್ಲ ಕೆಲಸಕ್ಕೆ ಹೇಳಿದರೆ ಎಲ್ಲ ಕೆಲಸವನ್ನು ನಾನು ಜೋಡಿಸ್ಕೊಳ್ಳೋ ಅಂಥ ಕೆಲಸವನ್ನು ಮಾಡಿದ್ದೆ. ನಾನಿವತ್ತು ಮೈಸೂರಲ್ಲಿದ್ದೀನಿ. ಯುಗಾದಿ ಹಬ್ಬದ ದಿನ ಎಲ್ಲರೂ ಊರಲ್ಲಿದ್ದು ಹಬ್ಬ ಮಾಡಬೇಕು ಅಂತ ಅಪೇಕ್ಷೆ ಇದೆ. ಚುನಾವಣೆ ಇರೋದ್ರಿಂದ ಮೈಸೂರಲ್ಲಿ ಇರ್ತೀನೋ, ಹಾಸನಲ್ಲಿ ಇರ್ತೀನೋ, ಬೆಂಗಳೂರಲ್ಲಿ ಇರ್ತೀನೋ ಇನ್ನೂ ತೀರ್ಮಾನ ಆಗಿಲ್ಲ. NDA ಅಭ್ಯರ್ಥಿ ಯಾರು ಇರ್ತಾರೆ, ಮಂಡ್ಯದಲ್ಲಿರ್ಬೋದು, ಕೋಲಾರಲ್ಲಿರ್ಬೋದು, ಹಾಸನಲ್ಲಿರ್ಬೋದು, ಅವರೆಲ್ಲರಿಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹೆಗ್ಲು ಕೊಟ್ಟು ಕೆಲಸ ಮಾಡ್ತಾರೆ. ನನಗೆ ಇಂಥ ಚರ್ಚೆನೇ ಆಗಿಲ್ಲ. ಅದೇನು ಮಾಧ್ಯಮದವ್ರು ಮಾತಾಡ್ತಿದ್ರು ನನಗೆ ಗೊತ್ತಿಲ್ಲ ಯಾರು ಮಾಹಿತಿ ಕೊಟ್ಟರು ಅಂತ. ನಿನ್ನೆನೂ ಕೂಡ ಅದೆಲ್ಲೂ ಚರ್ಚೆ ಆಗಿಲ್ಲ, ಎಲ್ಲೂ ಕೂಡ ಚರ್ಚೆ ಆಗಿಲ್ಲ. ಅವ್ರು ಆಗಲೇ ನಮ್ಮ ಜೊತೆ ಕೆಲಸ ಮಾಡ್ತಿದ್ದಾರೆ. ನಾವೆಲ್ಲರೂ ಒಂದಾಗಿ ಹೋಗ್ತಾ ಇದೀವಿ. ಪ್ರೀತಮ್ ಗೌಡರು ಸಾಹೇಬ್ರನ್ನು ಕೂಡ ಅವರೆಲ್ಲರಿಗೂ, ಅವರ ಬೆಂಬಲಿಗರಿಗೆ ಎಲ್ಲರಿಗೂ ಮಾಹಿತಿ ಕೊಡುವಂಥ ಕೆಲಸ ಮಾಡಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ NDA ಅಭ್ಯರ್ಥಿ ಮಾಡಬೇಕು, ಈ ಸರಿ ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು ಅನ್ನೋ ನೇರ ಒಂದು ಗುರಿ ಇದೆ ಅವರಲ್ಲಿ. ಆ ಗುರಿಯನ್ನು ನಾವು ಕೂಡ ಅದಕ್ಕೆ ಶಕ್ತಿ ತುಂಬುವಂಥ ಕೆಲಸನ ಮಾಡಿ ಎಲ್ಲರ ಒಂದು ವಿಶ್ವಾಸದಲ್ಲಿ ನಾವು ಹೋಗುವಂಥ ಕೆಲಸ ಮಾಡ್ತೀವಿ. ಮುಂದೆ ಏನಾದ್ರು ಪ್ರೀತಮ್ ಗೌಡರು ಭೇಟಿ ಮಾಡಿ ಅಲ್ಲ, ಅವರು ಮೈಸೂರು ಮತ್ತು ಚಾಮರಾಜದಲ್ಲಿ ಅವರು ಇವತ್ತು ಅಬ್ಸರ್ವರ್ ಆಗಿದ್ದಾರೆ, ಪ್ಲಸ್ ಜೊತೆಗೆ ಅಲ್ಲಿನ ಇನ್ಚಾರ್ಜ್ ಇದ್ದಾರೆ. ಸೊ ಹಾಗಾಗಿ ಅವ್ರು ಅಲ್ಲಿನೂ ಭಾಳಷ್ಟು ಕೆಲಸಗಳಿದ್ದಾರೆ. ನಿನ್ನೆ ಪ್ರಾಣೇಶ್ವರ ನನ್ನ ಹತ್ರನೂ ಪ್ರೀತಮ್ ಅವ್ರು ಮಾತಾಡಿದ್ದಾರೆ. ಆಮೇಲೆ ನಿನ್ನೆ ರೇಣುಕಾ ಸರ್ ಹತ್ರನೂ ಮಾತಾಡಿದ್ದಾರೆ. ಸೊ ಹಾಗಾಗಿ ಅವರೆಲ್ಲ ಮಾತಾಡಿದಾಗ ನಾನಂತೂ 100ಕ್ಕೆ 100 ಭಾಗ ಮಾಡ್ತಾ ಇದ್ದೀನಿ ಸರ್. ನಾವು ಖಂಡಿತವಾಗ್ಲೂ ಹೇಳ್ತೀವಿ, ನಮ್ಮ ಬೆಂಬಲಿಗರು ಏನಾರು ವಿರೋಧ ಮಾಡ್ತಿದ್ರೆ ಅದು ನಮ್ಮ ಬೆಂಬಲಿಗರಲ್ಲ ಅಂತ ಅನ್ಕೊಳ್ಳಿ, ಅವ್ರಿಗೂ ನಮ್ಮ ಪಕ್ಷಕ್ಕೂ ಸಂಬಂಧ ಇಲ್ಲ ಅಂತ ಅನ್ಕೊಳ್ಳಿ ಅಂತ ಖಡಕ್ಕಾಗಿ ಮಾತಾಡಿ ಹೇಳಿದ್ದಾರೆ. ಹಾಗಾಗಿ ಇವತ್ತು ಅವರ ಬೆಂಬಲಿಗರಾಗಿರ್ಬೋದು, ಇವತ್ತು ಪ್ರೀತಮ್ ಗೌಡರಾಗಿರ್ಬೋದು 100ಕ್ಕೆ 100 ಭಾಗ ನಮ್ಮ ಜೊತೆ ಇದ್ದಾರೆ, ಮಾಡ್ತಿದ್ದಾರೆ. ಎಲ್ಲ ಒಗ್ಗಟ್ಟಾಗಿ ಹೋಗುವಂಥ ಕೆಲಸ ಮಾಡ್ತಾ ಇದ್ದೀವಿ.